ಭಾರತೀಯ ದಂಡ ಸಂಹಿತೆಯು 1862ರ ಜನವರಿ 1ರಂದು ಬ್ರಿಟಿಷ್ ಅವಧಿಯಲ್ಲಿ ಜಾರಿಗೆ ಬಂದಿತು. ಇದಾದ ಬಳಿಕ ಅದರಲ್ಲಿ ಕಾಲಕಾಲಕ್ಕೆ ತಿದ್ದುಪಡಿಗಳನ್ನು ತರಲಾಯಿತು. ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶ ಕೂಡ ಭಾರತೀಯ ದಂಡ ಸಂಹಿತೆಯನ್ನು ಅಳವಡಿಸಿಕೊಂಡಿವೆ. ಬ್ರಿಟಿಷ್ ಇಂಡಿಯಾದ ಮೊದಲ ಕಾನೂನು ಆಯೋಗದ ಶಿಫಾರಸಿನ ಮೇರೆಗೆ 1860ರಲ್ಲಿ ಐಪಿಸಿ ಅಸ್ತಿತ್ವಕ್ಕೆ ಬಂದಿತು. ಆದರೆ ಬ್ರಿಟಿಷರ ಕಾಲದಲ್ಲಿ ಮಾಡಿದ 3 ಕಾನೂನುಗಳ ಅವಧಿ ಮುಗಿದಿದೆ. ಎಲ್ಲ 3 ಕ್ರಿಮಿನಲ್ ಕಾನೂನುಗಳು ಕೂಡ ಹೊಸದಾಗಿ ಮಸೂದೆಗಳಾಗಿ ಜಾರಿಗೆ ಬಂದಿವೆ. ಭಾರತೀಯ ದಂಡ ಸಂಹಿತೆ 1860 ಈಗ ಭಾರತೀಯ ನ್ಯಾಯ ಸಂಹಿತೆ 2023 ಎಂದು ಕರೆಯಲಾಗುತ್ತದೆ. ಕ್ರಿಮಿನಲ್ ಪ್ರಕ್ರಿಯಾ ಸಂಹಿತೆ 1898 ಈಗ ಭಾರತೀಯ ನಾಗರಿಕ ಸಂರಕ್ಷಣಾ ಸಂಹಿತೆ 2023 ಎಂದು ಕರೆಯಲಾಗುತ್ತದೆ ಮತ್ತು ಭಾರತೀಯ ಸಾಕ್ಷ್ಯ ಕಾಯ್ದೆ 1872 ಈಗ ಭಾರತೀಯ ಸಾಕ್ಷಿ ಕಾಯ್ದೆ 2023 ಎಂದು ಕರೆಯಲ್ಪಡುತ್ತದೆ. ಈ ಹಿಂದೆ ಭಾರತೀಯ ದಂಡ ಸಂಹಿತೆಯಲ್ಲಿ ಒಟ್ಟು 511 ಸೆಕ್ಷನ್ಗಳಿದ್ದವು. ಆದರೆ ಭಾರತೀಯ ನ್ಯಾಯ ಸಂಹಿತೆಯಲ್ಲಿ ಕೇವಲ 358 ಸೆಕ್ಷನ್ಗಳು ಮಾತ್ರ ಉಳಿದಿವೆ. ತಿದ್ದುಪಡಿ ಮಾಡಿದ ಕಾನೂನಿನಲ್ಲಿ 20 ಹೊಸ ಅಪರಾಧಗಳನ್ನು ಸೇರಿಸಲಾಗಿದೆ. ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ವಿಸರ್ಜನೆಯ ನಂತರ 1877ರ ಜನವರಿ 1ರಂದು ಭಾರತವು ವಿಕ್ಟೋರಿಯಾ ರಾಣಿಯ ಆಳ್ವಿಕೆಗೆ ಒಳಪಟ್ಟಿದೆ ಎಂದು ಘೋಷಿಸಲಾಯಿತು ಮತ್ತು ವಿಕ್ಟೋರಿಯಾ ರಾಣಿ ಭಾರತದ ರಾಣಿ ಅಥವಾ ಮುಖ್ಯಸ್ಥರಾದರು. ದೆಹಲಿಯ ಕೊರೋನೇಷನ್ ಪಾರ್ಕ್ನಲ್ಲಿ ರಾಣಿ ವಿಕ್ಟೋರಿಯಾ ಅವರಿಗೆ ಕೈಸರ್ ಎ ಹಿಂದ್ ಅಂದರೆ ಭಾರತದ ರಾಣಿ ಎಂಬ ಬಿರುದನ್ನು ನೀಡಲಾಯಿತು. ಬ್ರಿಟಿಷ್ ಸರ್ಕಾರವು 1757ರಿಂದ 1947ರವರೆಗೆ ಭಾರತವನ್ನು ಆಳಿತು. 1757ರಲ್ಲಿ ಪ್ಲಾಸಿ ಕದನದ ನಂತರ ಭಾರತದಲ್ಲಿ ಬ್ರಿಟಿಷ್ ಆಳ್ವಿಕೆ ಪ್ರಾರಂಭವಾಯಿತು. ಪ್ಲಾಸಿ ಕದನದ ನಂತರ ಈಸ್ಟ್ ಇಂಡಿಯಾ ಕಂಪನಿಯು ಹಣಕಾಸು ಮತ್ತು ಆದಾಯದ ವ್ಯವಸ್ಥೆಯ ಸಹಾಯದಿಂದ ಭಾರತದೊಂದಿಗೆ ವ್ಯಾಪಾರದ ಮೇಲೆ ಏಕಸ್ವಾಮ್ಯವನ್ನು ಸ್ಥಾಪಿಸಿತು. ದೇಶದಲ್ಲಿ ಮನಿ ಆರ್ಡರ್ ಸೇವೆಯು 1880ರ ಜನವರಿ 1ರಂದು ಪ್ರಾರಂಭವಾಯಿತು. ಈ ಸೇವೆ 135 ವರ್ಷಗಳ ಕಾಲ ಮುಂದುವರಿಯಿತು. ಇಂದು UPI ಮೂಲಕ ಹಣದ ವಹಿವಾಟು ತುಂಬ ಸುಲಭವಾಗಿದೆ. ಆದರೆ ಒಂದು ಕಾಲದಲ್ಲಿ ರಾಜುವಿನ ವಯಸ್ಸಾದ ತಾಯಿಯ ಖರ್ಚು ಅಥವಾ ಮನೆಯ ರೇಷನ್, ಮಕ್ಕಳ ಶಾಲಾ ಉಡುಗೆ, ಔಷಧಿ ಖರ್ಚು ಅಥವಾ ಲಾಲನ ಸಾಲ ಎಲ್ಲವೂ ಮನಿ ಆರ್ಡರ್ ಸಹಾಯದಿಂದಲೇ ನೆರವೇರುತ್ತಿತ್ತು. ಮನಿ ಆರ್ಡರ್ ಮೂಲಕ ಯಾವುದೇ ವ್ಯಕ್ತಿಯು ಹತ್ತಿರದ ಅಂಚೆ ಕಚೇರಿಗೆ ಹೋಗಿ ಹಣವನ್ನು ಠೇವಣಿ ಮಾಡಿ ಶುಲ್ಕವನ್ನು ಪಾವತಿಸಬಹುದು ಮತ್ತು ಮನಿ ಆರ್ಡರ್ ಅನ್ನು ಅವರ ಮನೆಗೆ ಅಥವಾ ಅವರು ಹಣವನ್ನು ಕಳುಹಿಸಬೇಕಾದ ವಿಳಾಸಕ್ಕೆ ಕಳುಹಿಸಬಹುದಾಗಿತ್ತು. ಅವರು ನೀಡಿದ ಹಣವನ್ನು ಅಂಚೆ ಇಲಾಖೆಯಲ್ಲಿ ಠೇವಣಿ ಮಾಡಿ ಮನಿ ಆರ್ಡರ್ ಪತ್ರ ಅವರ ವಿಳಾಸಕ್ಕೆ ತಲುಪಿದಾಗ ಪೋಸ್ಟ್ ಮ್ಯಾನ್ ಹಣವನ್ನು ಸಂಬಂಧಪಟ್ಟವರಿಗೆ ನಗದು ರೂಪದಲ್ಲಿ ನೀಡುತ್ತಿದ್ದರು. 19ನೇ ಶತಮಾನದಲ್ಲಿ ಈ ಸೇವೆಯು ಒಂದು ಕ್ರಾಂತಿಯೇ ಆಗಿತ್ತು. ಭಾರತೀಯ ಸೈದ್ಧಾಂತಿಕ ಭೌತಶಾಸ್ತ್ರಜ್ಞ ಮತ್ತು ಗಣಿತಶಾಸ್ತ್ರಜ್ಞ ಸತ್ಯೇಂದ್ರನಾಥ ಬೋಸ್ ಅವರು 1894ರ ಜನವರಿ 1ರಂದು ಕೋಲ್ಕತ್ತಾದಲ್ಲಿ ಜನಿಸಿದರು. ಅವರು ಜಗದೀಶ್ ಚಂದ್ರ ಬೋಸ್, ಶಾರದಾ ಪ್ರಸನ್ನ ದಾಸ್ ಮತ್ತು ಪ್ರಫುಲ್ಲ ಚಂದ್ರ ರೇಯವರ ಶಿಷ್ಯರಾಗಿದ್ದರು. 1920ರ ದಶಕದ ಆರಂಭದಲ್ಲಿ ಕ್ವಾಂಟಮ್ ಮೆಕ್ಯಾನಿಕ್ಸ್ನಲ್ಲಿ ಬೋಸ್ ಐನ್ಸ್ಟೈನ್ ಅಂಕಿಅಂಶಗಳಿಗೆ ಅಡಿಪಾಯವನ್ನು ಅಭಿವೃದ್ಧಿಪಡಿಸುವಲ್ಲಿ ಮತ್ತು ಬೋಸ್ ಐನ್ಸ್ಟೈನ್ ಕಂಡೆನ್ಸೇಟ್ನ ಸಿದ್ಧಾಂತಕ್ಕಾಗಿ ಅವರು ಹೆಚ್ಚು ಹೆಸರುವಾಸಿಯಾಗಿದ್ದಾರೆ. ರಾಯಲ್ ಸೊಸೈಟಿಯ ಫೆಲೋಶಿಪ್ ಪಡೆದಿದ್ದ ಅವರು 1954ರಲ್ಲಿ ಭಾರತ ಸರ್ಕಾರದಿಂದ ಭಾರತದ 2ನೇ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದ ಪದ್ಮವಿಭೂಷಣವನ್ನು ಪಡೆದರು. ಬಹುಮುಖಿ ವ್ಯಕ್ತಿತ್ವದ ಅವರು ಭೌತಶಾಸ್ತ್ರ, ಗಣಿತಶಾಸ್ತ್ರ, ರಸಾಯನಶಾಸ್ತ್ರ, ಜೀವಶಾಸ್ತ್ರ, ಖನಿಜಶಾಸ್ತ್ರ, ತತ್ವಶಾಸ್ತ್ರ, ಕಲೆಗಳು, ಸಾಹಿತ್ಯ ಮತ್ತು ಸಂಗೀತ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ವ್ಯಾಪಕವಾದ ಆಸಕ್ತಿಗಳನ್ನು ಹೊಂದಿದ್ದರು. ಅವರು ಸ್ವಾತಂತ್ರ್ಯದ ನಂತರದ ಭಾರತದಲ್ಲಿ ಅನೇಕ ಸಂಶೋಧನೆ ಮತ್ತು ಅಭಿವೃದ್ಧಿ ಸಮಿತಿಗಳಲ್ಲಿ ಸೇವೆ ಸಲ್ಲಿಸಿದರು. ಅವರು 1974ರ ಫೆಬ್ರವರಿ 4ರಂದು ಕೊನೆಯುಸಿರೆಳೆದರು. 1949ರ ಜನವರಿ 1ರಂದು ಜಮ್ಮು ಮತ್ತು ಕಾಶ್ಮೀರದಲ್ಲಿ ಕದನ ವಿರಾಮವನ್ನು ಘೋಷಿಸಲಾಯಿತು. ಈ ಕದನ ವಿರಾಮದಿಂದಾಗಿ ಜಮ್ಮು ಮತ್ತು ಕಾಶ್ಮೀರದ ಹೆಚ್ಚಿನ ಭಾಗವು ಪಾಕಿಸ್ತಾನದ ಅಕ್ರಮ ವಶಕ್ಕೊಳಪಟ್ಟಿತು. ನೆಹರು ಅವಧಿಯಲ್ಲಿ ಅದನ್ನು ಮರಳಿ ತರುವ ಪ್ರಯತ್ನ ನಡೆದಿರಲಿಲ್ಲ. ಆದಾಗ್ಯೂ ನಂತರ ಇದಕ್ಕಾಗಿ ಮೊದಲ ಗಂಭೀರ ಪ್ರಯತ್ನವನ್ನು 1994ರ ಫೆಬ್ರವರಿ 22ರಂದು ನರಸಿಂಹರಾವ್ ಸರ್ಕಾರದ ಅಡಿಯಲ್ಲಿ ಮಾಡಲಾಯಿತು. ನಂತರ ಮೋದಿ ಸರ್ಕಾರ 370ನೇ ವಿಧಿಯನ್ನು ತೆಗೆದುಹಾಕಿತು. ಈಗ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಒಂದೇ ಒಂದು ಪ್ರಶ್ನೆ ಉಳಿದಿದೆ. ಅದುವೇ POJKಯ ವಾಪಸಾತಿ. ಅದರ ಮರಳುವಿಕೆ ಇಡೀ ಭಾರತದ ಸಂಕಲ್ಪವಾಗಿದೆ.
1973ರ ಜನವರಿ 1ರಂದು ಜನರಲ್ ಸ್ಯಾಮ್ ಮಾಣಿಕ್ ಶಾ ಅವರನ್ನು ದೇಶದ ಮೊದಲ ಫೀಲ್ಡ್ ಮಾರ್ಷಲ್ ಮಾಡಲಾಯಿತು. ಜನರಲ್ ಸ್ಯಾಮ್ ಮಾಣಿಕ್ ಶಾ ಅವರನ್ನು ಸ್ಯಾಮ್ ಬಹದ್ದೂರ್ ಎಂದು ಕರೆಯುತ್ತಾರೆ. 1971ರ ಯುದ್ಧದಲ್ಲಿ ಸ್ಯಾಮ್ ಮಾಣಿಕ್ ಶಾ ಅವರ ನಾಯಕತ್ವದಲ್ಲಿ ಭಾರತವು ಪಾಕಿಸ್ತಾನವನ್ನು ಸೋಲಿಸಿತು. 1971ರ ಡಿಸೆಂಬರ್ 3ರಂದು ಪಾಕಿಸ್ತಾನಿ ಸೇನೆಯು ಭಾರತದ ಮೇಲೆ ದಾಳಿ ಮಾಡಿತು. ಪಾಕಿಸ್ತಾನದ ದಾಳಿಗೆ ಭಾರತ ಪ್ರತ್ಯುತ್ತರ ನೀಡಿದ 13 ದಿನಗಳಲ್ಲಿ ಪಾಕಿಸ್ತಾನಿ ಸೇನೆಯು ತನ್ನ ಶಸ್ತ್ರಾಸ್ತ್ರಗಳನ್ನು ತ್ಯಜಿಸಿತು ಮತ್ತು ಪಾಕಿಸ್ತಾನದ 90,000ಕ್ಕೂ ಹೆಚ್ಚು ಸೈನಿಕರು ಶರಣಾದರು. ಯಾವುದೇ ಯುದ್ಧದಲ್ಲಿ ಶಸ್ತ್ರಾಸ್ತ್ರಗಳನ್ನು ತ್ಯಜಿಸಿದ ಅತ್ಯಂತ ಹೆಚ್ಚಿನ ಸೈನಿಕರ ಸಂಖ್ಯೆ ಇದಾಗಿದೆ ಎಂದು ನಂಬಲಾಗಿದೆ. 1971ರ ಯುದ್ಧದಲ್ಲಿ ಪಾಕಿಸ್ತಾನವು ಭಾರೀ ನಷ್ಟವನ್ನು ಅನುಭವಿಸಿತು ಮತ್ತು ಹೊಸ ದೇಶ ಬಾಂಗ್ಲಾದೇಶ ಹುಟ್ಟಿಕೊಂಡಿತು. ಭಾರತೀಯ ಸೇನೆಯ ಈ ಅವಿಸ್ಮರಣೀಯ ವಿಜಯದ ಶ್ರೇಯಸ್ಸು ಸ್ಯಾಮ್ ಮಾಣಿಕ್ ಶಾ ಅವರಿಗೆ ಸಲ್ಲುತ್ತದೆ. ವಿಶ್ವ ವ್ಯಾಪಾರ ಸಂಸ್ಥೆಯು 1995ರ ಜನವರಿ 1ರಂದು ಅಸ್ತಿತ್ವಕ್ಕೆ ಬಂದಿತು. ವಿಶ್ವ ವ್ಯಾಪಾರ ಸಂಸ್ಥೆ ವಿಶ್ವ ವ್ಯಾಪಾರದ ನಿಯಮಗಳನ್ನು ಮಾಡುತ್ತದೆ. ವಿಶ್ವ ಸಮರ 2ರ ನಂತರ ರಚಿಸಲಾದ ಸುಂಕ ಮತ್ತು ವ್ಯಾಪಾರದ ಸಾಮಾನ್ಯ ಒಪ್ಪಂದವನ್ನು ಬದಲಿಸಲು ಈ ಸಂಸ್ಥೆಯನ್ನು 1995ರಲ್ಲಿ ಸ್ಥಾಪಿಸಲಾಯಿತು. ಪ್ರಸ್ತುತ ಇದು 164 ಸದಸ್ಯರನ್ನು ಹೊಂದಿದೆ. ಇಲ್ಲಿ ಎಲ್ಲ ನಿರ್ಧಾರಗಳನ್ನು ಸರ್ವಾನುಮತದಿಂದ ತೆಗೆದುಕೊಳ್ಳಲಾಗುತ್ತದೆ. ಇದರ ಪ್ರಧಾನ ಕಚೇರಿ ಜಿನೀವಾದಲ್ಲಿದೆ. ಜನವರಿ 1ರಂದು ಹಿಂದೂ ಕ್ರಾಂತಿ ದಿನವನ್ನು ಆಚರಿಸಲಾಗುತ್ತದೆ. 1670ರ ಈ ದಿನದಂದು ಔರಂಗಜೇಬ ವೀರ ಗೋಕುಲ ಜಾಟ್ ಅವರನ್ನು ಹತ್ಯೆ ಮಾಡಿದ. ಇಸ್ಲಾಂ ಧರ್ಮವನ್ನು ಸ್ವೀಕರಿಸದ ಕಾರಣ ಅವರ ದೇಹದ ಭಾಗಗಳನ್ನು ಕತ್ತರಿಸಲಾಗಿತ್ತು. ಮಹಾರಾಣಾ ಪ್ರತಾಪ್ ಮತ್ತು ಛತ್ರಪತಿ ಶಿವಾಜಿ ಮಹಾರಾಜರ ನಂತರ ವೀರ ಗೋಕುಲ ಜಾಟ್ ಔರಂಗಜೇಬನ ಅಧಿಕಾರವನ್ನು ಅಲ್ಲಾಡಿಸಿದ್ದರು. ವೀರ ಗೋಕುಲ ಜಾಟ್ರೊಂದಿಗೆ ವ್ಯವಹರಿಸಲು ಔರಂಗಜೇಬನು ಸ್ವತಃ ದೆಹಲಿಯಿಂದ ಮಥುರಾಗೆ ಬರಬೇಕಾಯಿತು. ಮೊಘಲ್ ಸೈನ್ಯ ಮತ್ತು ಜಾಟರ ನಡುವೆ ತಿಲ್ಪತ್ ಯುದ್ಧವು 3 ದಿನಗಳ ಕಾಲ ನಡೆಯಿತು. ಗೋಕುಲ ಜಾಟರು ಮಹಾರಾಜ ಸೂರಜ್ಮಲ್ ಅವರ ವಂಶಸ್ಥರು ಎಂದು ಇತಿಹಾಸಕಾರರು ನಂಬುತ್ತಾರೆ. ಗುರು ತೇಗ್ ಬಹದ್ದೂರ್ ಅವರಿಗಿಂತ 5 ವರ್ಷಗಳ ಹಿಂದೆಯೇ ಗೋಕುಲ ಜಾಟ್ ಹಿಂದೂ ಧರ್ಮದ ರಕ್ಷಣೆಗಾಗಿ ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿದ್ದರು.